ಮಿಸ್ಟರ್ ಜಮೀರ್ ಅಹ್ಮದ್ ಖಾನ್ ವಸತಿ ಮಂತ್ರಿ, ನಿಮ್ಮ ಕ್ಷೇತ್ರ ಅಲ್ಲದು. ಆದರೆ ನೀವು ನೆಲಮಂಗಲ ಕ್ಷೇತ್ರಕ್ಕೆ ಹೋಗಿದ್ದೀರಿ. ನಿಮ್ಮ ಕ್ಷೇತ್ರ ಅಲ್ಲ, ನಿಮ್ಮ ಕ್ಷೇತ್ರದ ಪ್ರತಿ ಪ್ರಜೆ, ಪ್ರತಿ ಮತದಾರ ಇವತ್ತು ನಿಮಗೆ ದೇವರಂತ ತಿಳ್ಕೊಂಡಾನ. ಬಹಳಷ್ಟು ಉಪಕಾರ ಮಾಡಿದ್ದೀರಿ. ಆದರೆ ನಿಮ್ಮದು ಹೃದಯ ಎಂಥದೈತ್ರಿ, ಎಂಥ ಮನಸ್ಸೈತಿ ನಿಮ್ಮದ. ಆಕಸ್ಮಿಕವಾಗಿ ಈ ಅಲ್ಪಸಂಖ್ಯಾತರ ಇಲಾಖೆಯ ಅನುದಾನದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನೆಲಮಂಗಲಕ್ಕೆ ಹೋಗ್ತೀರಿ. ಅಲ್ಲಿ ಒಬ್ಬ ಅದೃಷ್ಟವಶಾತ್ ಆಟೋ ಚಾಲಕ ಬಡತನದಿಂದ ಬೇಗೆಯಿಂದ ಬೆಂದು ಸತ್ತು ಹೋಗಿಬಿಡ್ತಾನ. ಆ ಮಹಾತಾಯಿ ಬಂದು ನಿಮಗೆ ಒಂದು ಕಣ್ಣೀರಿನ ಕೋಡಿ ಹರಿಸ್ತಾಳ. ಮಿಸ್ಟರ್ ಜಮೀರ್ ಅಹ್ಮದ್ ಖಾನ್, ಎಂಥ ಹೃದಯ ನಿನ್ನದು. ನಿನ್ನ ಹತ್ತಿರ ಬಂದು ಕೇಳ್ತಾಳ, ನನ್ನ ಗಂಡ ಇಲ್ಲ, ನನ್ನ ಸಂಸಾರದ ನೌಕೆ ಹೆಂಗೆ ಸಾಗಬೇಕು ಅಣ್ಣ, ಏನು ಮಾಡ್ತೀಯ ಅಂದಾಗ ಇವನೆಂಥ ಮನಸ್ರಿ ಕರಗತೈತಿ, ಕಣ್ಣೀರು ಹರಿಸ್ತಾನ. ದೇವ್ರ ಸಾಕಷ್ಟು ಕೊಟ್ಟಾನ. ಯಾವ ಒಯ್ಯೋದಿಲ್ಲ, ತನ್ನ ಆಡಿ ಕಾರ್ ಒಯ್ಯೋದಿಲ್ಲ, ತನ್ನ ಯಾವುದೇ ಬಂಗಲೆ ಸಂಪತ್ತು ಬಂಗಾರು ವಜ್ರದ ಉಂಗ್ರ ಸಹಿತ ಒಯ್ಯೋದಿಲ್ಲ. ಆ ಸ್ಮಶಾನಕ್ಕೆ ಆ 4 ಜನ ಹೊತ್ಕೊಂಡನ ಹೋಗಬೇಕು. ಅದು ದಾನ ಕೊಟ್ಟ ಸಮಾಜ, ವಕಪ್ಪಾಸ್ತಿಯ ಸಮಾಜದಲ್ಲಿ ಹೋಗಬೇಕು, ಸಮಾಧಿಯಾಗಬೇಕು. ಯಾರೇನು ತನ್ನ ಸಮಾಧಿಯನ್ನು ಸಹಿತ ಖರೀದಿ ಮಾಡಿ ಕಾಗದ ಪತ್ರೆಯನ್ನು ಸರ್ಕಾರಕ್ಕೆ ತೋರಿಸಿಲ್ಲ, ಯಾವ ಸಮಾಜದಲ್ಲಿ ಇಟ್ಟಿಲ್ಲ, ನಾನು ಖರೀದಿ ಮಾಡಿದ ಜಾಗದಲ್ಲಿ ನನ್ನನ್ನು ಹೂಳುತ್ತಾರ ಅಂತಲ್ಲ. ಇವನೆಂಥ ಜಮೀರ್ ಅಹ್ಮದ್ ಖಾನ್. ಆ ಮಹಾತಾಯಿ ಬಂದು ಹೇಳ್ತಾಳೆ, ನನ್ನ ಗಂಡ ಆಟೋ ಚಾಲಕ, ದೈನಂದಿನವಾಗಿ 200-300 ರೂಪಾಯಿ ತರ್ತಿದ್ದ, ತುತ್ತನ್ನ ಕೊಡ್ತಿದ್ದ, ತಿಂತಿದ್ದೀವಿ. ನಮ್ಮ ಮನೆಯಾಗಿನ ನಂದಾದೀಪ ಆರಿ ಹೋಗೈತಿ ಅಣ್ಣ ಅಂದಾಗ ಮನಸ್ಸು ಕರಗತೈತಿ. ತಕ್ಷಣ 5 ಲಕ್ಷ ರೂಪಾಯಿ ನಗದು ಕೊಡ್ತಾನೆ. ಇವನೆಂಥ ಜಮೀರ್ ಅಹ್ಮದ್ ಖಾನ್. ಭಾಳ ಕೂಲಂಕುಷವಾಗಿ ಕೇಳಬೇಕು ಕರ್ನಾಟಕದ ಮಹಾಜನತೆ. ಇವತ್ತು ಜಮೀರ್ ಅಹ್ಮದ್ ಖಾನ್ ಹೇಳಿದ ತಕ್ಷಣ ನನಗೆ ಚಿಂಗಮ್ ಕತೆ ಹಿಗ್ಗ ಮುಗ್ಗ ಜಗ್ಗಾಡ್ತೀರಿ. ನಿಮಗೆ ಮಾನ ಮರ್ಯಾದೆ ನಾಚಿಕೆ ಇಲ್ಲದವರು. ಯಾವ ಒಳ್ಳೆಯ ಕೆಲಸ ಮಾಡ್ತಾನೆ ಇವತ್ತು ಆ ಒಳ್ಳೆತನದಂದವನ್ನು ತೋರಿಸ್ಬೇಕಲ್ರಿ. ತೋರಿಸೋದ ತಪ್ಪೇನ್ರಿ? ಈ ಜಮೀರ್ ಅಹ್ಮದ್ ಖಾನ್ ಅಂದ ತಕ್ಷಣ ಇಲ್ಲಿ ನೀವು ಜಾತಿಯ ಬಣ್ಣ ಹಚ್ಚ ಹೋಗ್ತೀರಿ. ಈ ಜಾತ್ಯತೀತ ಮನುಷ್ಯ ಇದೇ ಚಾಮರಾಜಪೇಟದಲ್ಲಿ ಹೋಗಿ ಕೇಳ್ರಿ, ಅಲ್ಲಿ ಗಣಪತಿ ಕುಂಡಿಸ್ತಾರ, ಅಲ್ಲಿ ಪೂಜೆ ಪುನಸ್ಕಾರ ಮಾಡುವ ಅರ್ಚಕರಿಗೆ ಲಕ್ಷ ರೂಪಾಯಿ ಕೊಟ್ಟಿದ್ದ. ಹಂಗಾದ್ರೆ ಈ ಜಾತಿಯ ಮನುಷ್ಯ ಆ ಜಾತಿಯವರಿಗೆ ಯಾಕೆ ದುಡ್ಡು ಕೊಡಬೇಕು? ಆ ದುಡ್ಡು ಹೆಂಗೆ ಹತ್ತೈತಿ? ದುಡ್ಡು ಕೊಡುವಾಗ ಜಾತಿ ಬರೋದಿಲ್ಲ. ಜಾತಿ ಯಾವ ರೂಪದಲ್ಲಿ ಬರ್ತೈತಿ ಅಂದ್ರೆ ಮನುಷ್ಯತ್ವದಲ್ಲಿ ಬರ್ತೈತಿ, ಹಣದಲ್ಲಿ ಬರೋದಿಲ್ಲ. ಆವಾಗ ಅಲ್ಲಿಯ ಚಾಮರಾಜಪೇಟೆಯ ಅರ್ಚಕರು ಇವತ್ತು ಜಮೀರ್ ಅಹ್ಮದ್ ಖಾನ್ ನೆನೆಸ್ತಾರೆ. ನಾವು ಸ್ವತಃ ಸಮೀಕ್ಷೆ ಮಾಡಿ ಬಂದೇವಿ. ಒಂದು ದಿವಸ ಚಾಮರಾಜಪೇಟೆಗೆ ಅಡ್ಡಾಡ್ರಿ, ಜಮೀರ್ ಅಹ್ಮದ್ ಖಾನ್ ಅಂದ ತಕ್ಷಣ ಎಷ್ಟು ಖುಷಿ ಪಡ್ತಾರ. ಆ ಕ್ಷೇತ್ರ ಅದು ಕಾಯಂ ಕ್ಷೇತ್ರ, ಸ್ವತಂತ್ರ ಅಲ್ರಿ, ಅವಿರೋಧ ಆಗುವಂಥ ಚಾನ್ಸು ಐತಿ. ಇಂಥ ಒಂದು ನಿರ್ಮಾಣ ಮಾಡ್ಯಾನ ಈ ಜಮೀರ್ ಅಹ್ಮದ್ ಖಾನ್. ಕೇವಲ ಚಾಮರಾಜಪೇಟೆಗೆ ಸೀಮಿತ ಅಲ್ಲ, ನೆಲಮಂಗಲಕ್ಕೆ ಕಾರ್ಯಕ್ರಮ ಹೋದಾಗ 5 ಲಕ್ಷ ರೂಪಾಯಿ ಕೊಡ್ತಾನ ವಿಧವೆಗೆ. ಅವಳು ಎಷ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡಿರ್ಬೋದು, 5 ಲಕ್ಷ ರೂಪಾಯಿ ನನಗೆ ಕೊಡ್ತಾರ. ನಾನು ಕಳೆದ ಬಾರಿ ಒಂದು ವಿಡಿಯೋ ಮಾಡಿದ್ದೀನಿ, ಮೈಸೂರದ ಕಾರ್ತಿಕನ್ನವಳಿಗೆ 25 ಲಕ್ಷ ರೂಪಾಯಿ ಕೊಟ್ಟ, 1 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ಕೊಟ್ಟ ಇಂಜೆಕ್ಷನ್ ಸಲುವಾಗಿ. ಯಾರು ಈ ಜಮೀರ್ ಅಹ್ಮದ್ ಖಾನ್? ಸರ್ಕಾರ ಮಾಡಲಾರ್ದಂಥ ಕೆಲಸ ಜಮೀರ್ ಅಹ್ಮದ್ ಖಾನ್ ಮಾಡಕತ್ತಾನ. ಇಂಥ ವ್ಯಕ್ತಿಗಳಿಗೆ ನೀವು ಸಪೋರ್ಟ್ ಮಾಡಬೇಕು. ಇವತ್ತು 224 ಕ್ಷೇತ್ರದಲ್ಲಿಯೂ ಸಹಿತ ಇದೇ ಜಮೀರ್ ಅಹ್ಮದ್ ಖಾನ್ ತನ್ನೂ ಒಂದು 4 ಅಕ್ಕಿ ಕಾಳು ಇಟ್ಕೊಂಡು ನಾನು ತಲೆಯಾಗಿ ಇಟ್ಕೋಬೇಕು. ಈ ನಾಯಕ ಕೇವಲ ಅಲ್ಪಸಂಖ್ಯಾತರ ನಾಯಕನಲ್ಲ, ಸರ್ವ ಜನಾಂಗದ ನಾಯಕ. ಇವತ್ತು ಆ ಫೋಟೋ ಹಾಕಾಕತ್ತೀನಿ, ಕರಳು ಚೊರ್ರ್ ಅಂತೈತಿ, ಕಣ್ಣಲ್ಲಿ ನೀರು ಬರ್ತೈತಿ. ಏನಿದೆ ರೀ ಮನುಷ್ಯನಲ್ಲಿ? ಈ ಸೃಷ್ಟಿ ಮಾಡಿದ ದೇವರು. ಇದು ನಾವು ಇರೋದು ಬಾಡಿಗೆ ಮನೆ. ನನ್ನ ಮನೆಯಲ್ಲಿ ಕಾಯಮ ಮನೆ, 3x6 ಅಡಿಯಲ್ಲಿ ನನ್ನ ಸ್ವಂತ ಮನೆ. ಇದು ಬಾಡಿಗೆಯ ಮನೆ, ದೇವರ ಕೊಟ್ಟ ಬಾಡಿಗೆಯ ಮನೆ. ಯಾಕಂದರೆ ಇಲ್ಲಿ ಟ್ಯಾಕ್ಸ್ ತುಂಬ್ತೀವಿ, ಊಟ ಮಾಡ್ತೀವಿ, ಅನ್ನ ತಿಂತೀವಿ, ಕೊಂಡ ತಿಂತೀವಿ, ಪ್ರತಿಯೊಂದು ವಸ್ತು ಖರೀದಿ ಮಾಡ್ತೀವಿ. ಹಂಗಾದ್ರೆ ನಾವು ಬಾಡಿಗೆ ಮನೆ ಆಗದೇವಲ್ರಿ? ಆ ಮನೆ 3-6 ಅಡಿಯ ಮನೆ, ಅದು ಬಾಡಿಗೆ ಮನೆ ಅಲ್ಲ, ಸ್ವಂತ ಮನೆ. ಅಲ್ಲಿ ಯಾವುದೇ ಟ್ಯಾಕ್ಸ್ ಇಲ್ಲ, ಲೈಟ್ ಬಿಲ್ ಇಲ್ಲ, ಕರೆಂಟ್ ಬಿಲ್ ಇಲ್ಲ, ನೀರಿನ ಬಿಲ್ ಇಲ್ಲ, ಯಾವುದು ಬಂದು ಕೇಳಂಗಿಲ್ಲ, ನೋಟಿಸ್ ಇಲ್ಲ, ಸಸ್ಪೆಂಡ್ ಇಲ್ಲ, ಡಿಸ್ಮಿಸ್ ಇಲ್ಲ, ರೇಡ್ ಇಲ್ಲ. ಇದು ಅಂತ 3x6 ಅಡಿ ಆ ದೇವರು ಕೊಟ್ಟಂಥ ಆ ಸಮಾಧಿಯ ಸ್ವಂತ ಮನೆಯಲ್ಲಿ ನಾವು ಹೋಗಲೇಬೇಕು. ಇವತ್ತು ಜಮೀರ್ ಅಹ್ಮದ್ ಖಾನನ ಗುಣವನ್ನು ಮೆಚ್ಚಬೇಕು, ಅವನ ಹೃದಯವಂತಿಕೆಯನ್ನು ಮೆಚ್ಚಬೇಕು. ಆ ಬಡಪಾಯಿ 5 ಲಕ್ಷದಿಂದ ತನ್ನ
ತನ್ನ ಜೀವನ ಪ್ರಾರಂಭ ಮಾಡ್ತಾಳೆ. ಒಂದು ಹೊಸ ರಿಕ್ಷಾ ತಗೊಂಡು ತನ್ನ ಮಗನಿಗೆ ತಯಾರು ಮಾಡ್ತಾಳೆ. ಆ ಮನೆಗೆ ದೀಪಕ್ಕೆ ಎಣ್ಣೆ ಹಾಕಿದಂಥ ಸದಾಕಾಲ ಉರಿಯಲಿ ಅಮ್ಮ, ನೀನು ದೇವರ ಹತ್ತಿರ ಪ್ರಾರ್ಥನೆ ಮಾಡು. ಯಾರೋ ನಿನಗೆ ದೇವರು ಒಬ್ಬನ ಕಳಿಸಿಕೊಟ್ಟು ಈ ಸಹಾಯ ಮಾಡ್ಯಾನ, ಇದು ಜಮೀರ್ ಅಹ್ಮದ್ ಕೊಟ್ಟಿಲ್ಲ ಅಂತಾನ್ರಿ. ಎಲ್ಲಿ ಕಲ್ಕತ್ತಾ, ಎಲ್ಲಿ ಮೈಸೂರು ಹೇಳಿದ್ನೆ, ಭಾಳ ಸಾರಿ ಹೇಳಿದ್ದೀನಿ, ಪದೇ ಪದೇ ಹೇಳೋದು ಬೇಡ, ನೆನಪಿಟ್ಕೋಬೇಕಿಂತ ವ್ಯಕ್ತಿಗೂ ಎಲ್ಲರೂ ಸಪೋರ್ಟ್ ಮಾಡಬೇಕು. ಇವತ್ತು ಜಾತ್ಯತೀತ ವ್ಯಕ್ತಿ, ಇವತ್ತು ಅಹಿಂದ ನಾಯಕ, ರಾಜ್ಯದಲ್ಲಿ ಇವತ್ತು ಬೆಳೆದು ಚುಕ್ಕಾನಿ ಹಿಡಿತಾನ, ಅವನಲ್ಲಿ ಶಕ್ತಿ ಐತಿ, ಯುಕ್ತಿನೂ ಐತಿ, ಹೃದಯವಂತಿಕೆಯೂ ಐತಿ, ಭಕ್ತಿನೂ ಐತಿ. ಇಂಥ ಮಂತ್ರಿಗೆ ಎಲ್ಲರೂ ಇವತ್ತು ಲೈಕ್ ಶೇರ್ ಮಾಡಬೇಕು. ಇಂಥ ಮಂತ್ರಿಗಳಿಗೆ ನಾವು ಆದರ ಸತ್ಕಾರದಿಂದ, ನಾವು ಗೌರವಾನ್ವಿತದಿಂದ ನೋಡಿದರೆ ಇವತ್ತು ಶಾಲಿ ಮಕ್ಕಳಿಗೆ ಎಷ್ಟು ಕಲಿ ಹಾಕತ್ತಾರೆ ನೋಡಿದರೆ, ಹಾಸ್ಟೆಲ್ಗಳಿಗೆ 3 ಸಲ ಊಟ ಫಸ್ಟ್ ಕ್ಲಾಸ್. ಎಂಥ ಮಾಂಸಾಹಾರಿ ಊಟ ಸಿಗಾಕತ್ತೈತಿ, ತತ್ತಿ ಸಿಗಾಕತ್ತೈತಿ, ಹಾಲು ಸಿಗಾಕತ್ತೈತಿ. ಎಂಥ ಹಾಸ್ಟೆಲ್ಗಳ ಆಧುನೀಕರಣ. ಕೆಲವು ಹಾಸ್ಟೆಲ್ಗಳಂತೂ ಸ್ಟಾರ್ ಹೋಟೆಲ್ ಆಗ್ಯಾವ. ತಾವ ಸ್ವತಃ ಭೇಟಿ ಕೊಟ್ಟಾಗ ಹೇಳಿ, ಏನಪ್ಪ ಸ್ಟಾರ್ ಹೋಟೆಲ್ ಮಾಡಿದೆ ಅಂತೇಳಿ ಪ್ರಿನ್ಸಿಪಾಲ್ರಿಗೆ ಹೇಳಿದ್ದು ಸಹಿತ ಈ ಜಮೀರ್ ಅಹ್ಮದ್ ಖಾನ್ಗೆ ಅಂಜಿಕೆನೂ ಐತಿ. ಈ ಅಲ್ಪಸಂಖ್ಯಾತರ ಇಲಾಖೆ ಅಧಿಕಾರಿಗಳಿಗೆ ಯಾವಾಗ ದಿಢೀರ್ ಹಾಸ್ಟೆಲ್ಗೆ ಭೇಟಿ ಕೊಡ್ತಾರ, ಮಕ್ಕಳ ಶಿಕ್ಷಣ ಹೆಂಗೆ ನಡೆದೈತಿ, ಸರ್ಕಾರಿ ಯೋಜನೆ ಪ್ರಯೋಜನಗಳು ಮುಟ್ಟಾಕತಾವಿಲ್ಲೋ ಅನ್ನುವ ನೋಡುವಂಥ ಶಕ್ತಿ ಜಮೀರ್ ಅಹ್ಮದ್ ಖಾನ್ಗೆ ಐತೆ. ಅಂದಮೇಲೆ ಜಮೀರ್ ಅಹ್ಮದ್ ಖಾನ್ ರಾಜ್ಯದ ನಾಯಕ ಆಗಬೇಕಲ್ರಿ. ಕರ್ನಾಟಕದ 7 ಕೋಟಿ ಜನಸಂಖ್ಯೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಭಾಷಣ ಸ್ಟಾರ್ಟ್ ಮಾಡಿದ ತಕ್ಷಣ ಜೈ ಭೀಮ್ ಅನ್ನುವಂಥ ರಾಜ್ಯದ ಮಂತ್ರಿ ಅಂದರೆ ಅವನೇ ಜಮೀರ್ ಅಹ್ಮದ್ ಖಾನ್. ಹಾಗಾದ್ರೆ ಕಡಕ ಜವಾರಿ ಕಾಕನ ಯೂಟ್ಯೂಬ್ ಬಟನ್ ಹೊಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೊಂದು ಸುದ್ದಿಯೊಂಗ ಬರ್ತೀನಿ, ಅನಿಸಿಕೆಗಳನ್ನ ಹಾಕ್ರಿ. ನಮಸ್ಕಾರ. मैं क्या करे, करोड़ रुपए सैंक्शन कर को और 1 करोड़ रुपए देंगे कर को, 1 करोड़ रुपए एक सैंक्शन कर ले को, संज्ञा बुनियाद का करना कर को। आज आको लोकेशन देखने के बाद बेहतरीन जगह थी। मैं श्रीनिवास को बोल दियो, लोकल लीडर को बोल दियो, इसे नो लिमिट के तो भी होंगे, 5 करोड़ भी खर्चा होंगे, 6 करोड़ भी खर्चा होंगे, 7 करोड़ भी खर्चा होंगे। वो शादी माल बेहतरीन इस तरीके से हमारे तरफ से चाहिए। अंजुमन ने दिया तो बना देनी, जरा गौर से देखना शादी माल। ये तरीका से मेरे ख्याल से बेंगलुरु में भी नहीं हेरेगा, तुमकुर में भी नहीं हेरेगा, वैसा शादी माल यहाँ बनता है इंशाल्लाह। तो डिजाइन देखो, ये दिख रहा के माँ, दिख रहा तुम लोगों को, दिख रहा ये वो इंशाल्लाह वो शादी महल बना को देने की जवाबदारी मेरी। मैं मेरे श्रीनिवास मेरे भाई एमएलए को बोल रही, मैं इसे नो लिमिट बेहतरीन शादी माला कोर्स से भी 224 कॉन्स्टिट्यूंसी में भी नहीं रहना, वैसा शादी महल ये जो नंगमंगला ताल्लुक के अंदर होना। वजह उसकी क्या है, मेरा भी मतलब है कि तो हमारे अम्मी का गोना भाई है, मैं भी कर को देना ना, मेरा भी एहसान चुकाना ना, मेरा भी एहसान चुकाना कि नहीं चुकाना। तो वो हिसाब से बेहतरीन एक शादी महल बना को देता हूँ। उसके साथ में हमारी मौलाना अब्दुल कलाम आजाद स्कूल है चलने को है, इस्लामपुर में के अंदर इच्छे मौलाना अब्दुल कलाम स्कೂಲ್ ನಡೀತಾ ಇದೆನಾ, ಹಳೆ ಸ್ಕೂಲ್ ಅದು. ಈಗ 5 ಕೋಟಿ ಸ್ಯಾಂಕ್ಷನ್ ಮಾಡಿ ಹೊಸ ಸ್ಯಾಂಕ್ಷನ್ ಮಾಡಿದೀನಿ. ಒಂದು ಅದು ಆದಷ್ಟು ಟೆಂಡರ್ ಕರೆದಿದ್ವಿ, ಟೆಂಡರ್ ಆಗಿದೆ. ಅದು ಆದಷ್ಟು ಬೇಗ ಅದು ಗುದ್ಲಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತೀವಣ್ಣ. ಕಟ್ಟಕ್ಕೆ ಏನಾಗ್ತದಣ್ಣ, ಅದು ಕನಿಷ್ಠ ಒಂದಿಂದ 1.5 ವರ್ಷ ಆಗ್ತದಣ್ಣ. ನಿಮ್ಮಲ್ಲಿ ಮನ್ವಿ, ಇವ್ ನಮ್ಮ ಡೈರೆಕ್ಟರ್ ಅವರು, ಮೈನಾರಿಟಿ ಡೈರೆಕ್ಟರ್ ಅವರು, ಈ 4 ರೂಮ್ ಇದೆಯಂತೆ, ಟೆಂಪರರಿಗೋಸ್ಕರ ಒಂದು 2 ರೂಮ್ ಕಟ್ಕೊಡ್ಬೇಕಂತ ಎಮ್ಎಲ್ಎ ತಾವ ಕೇಳ್ಕೊಳ್ಳಿ ಅಂತ ಮನೆ ಡೈರೆಕ್ಟರ್ ಅವರು ಹೇಳಿದ್ದಾರೆ. 2 ರೂಮ್ ಕಟ್ಕೊಟ್ರೆ ಇದು ಗುದ್ಲಿ ಆಗ್ಬಿಟ್ಟಿದೆ ಅಣ್ಣ. ಒಂದು ಮೈನಾರಿಟಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಸ್ಯಾಂಕ್ಷನ್ ಮಾಡಿದ್ದೀನಿ ನಾನು. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಸ್ಯಾಂಕ್ಷನ್ ನೀವೇ ಕೇಳ್ಕೊಂಡಿದ್ದಕ್ಕೆ ಅಣ್ಣ ಇದು ಏನೇನ್ ಆಗ್ತಾ ಇದೆ 50-60 ವರ್ಷದ ಯಾವತ್ತೂ ಆಗ್ಲಿಲ್ಲ. ನೀನ್ ಬಂದಾದ್ಮೇಲೆ ಕೆಲಸ ಆಗ್ತಾ ಇರೋದು. ನೀನ್ ಬಂದ್ ಕೇಳಿದಕ್ಕೆ ಕೊಟ್ಟಿದ್ದ ನಾನು, ಇಲ್ಲ ನಾನು ಕೊಡಕ್ ಸಾಧ್ಯನಾ? ಅದು 2 ರೂಮ್ ಬೇಕಂತೇನಾ, ದಯಮಾಡಿ ಅದು ರೂಮ್ ಕಟ್ಕೊಡಿ. वो मौलाना अब्दुल कलाम आजाद भी जो है वो 5 करोड़ के अंदर वो सैंक्शन इंशाल्लाह हो गए। और मेरे डिपार्टमेंट के अंदर और एक जगह स्लम बोर्ड में गए थे, स्लम बोर्ड में जाकर वो घर कभी बॉम्बे स्कीम के अंदर, माइक जरा बराबर नहीं है, सुनिया रहा क्या मातम ना आ रहा, ये स्लम बोर्ड के घर जाको देख ले गए टाउन के अंदर इच्छे ಬಾಂಬೆ ಸ್ಕೀಮ್ ಮೇ ಯಾವಾಗಲೂ ಕಟ್ಟಿರೋದಣ್ಣ, 2004 ಕಟ್ಟಿರೋದಂತೆ. ಆ ಮನೆಗಳಿಗಣ್ಣ ನಾನು ಈ ವಾರದಲ್ಲೋ ಬರೋ ವಾರದಲ್ಲಿ ಸಿನಣ್ಣ ತಾವ್ ಯಾವಾಗ ಹೇಳ್ತೀರಾ ನನ್ನ ರಾಜೀವ್ ಗಾಂಧಿಗೆ MD ಕಳಿಸ್ಬಿಟ್ಟು ಆ ನನ್ನ ಕಡೆಯಿಂದ G+ ಮನೆಗಳು ತೋರ್ಸೋದು. G+A अंदर जो हमें ना डेमोलिश करको मई आने के बाद मैं ये बेंगलुरु में घर बना को आज तक कौन भी नहीं देते स्लम बोर्ड के अंदर. आज तुम लोग सभी और तुम लोग सभी आश्चर्य होता ये सुन को. सिद्धरामैया जब चीफ मिनिस्टर थे 2013 से लेकर 18 तक क्या करे 1,80,000 घर, 1,80,250 पर 3 घर ಸ್ಯಾಂಕ್ಷನ್ कर दे. ಕಣ सबको आता ना ಮಹ್ಯ, ಕಣ सबको आता ना. ಈಗ ಸಿದ್ದರಾಮಯ್ಯ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗಣ್ಣ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದ್ರಣ್ಣ ಸ್ಲಮ್ ಬೋರ್ಡ್ಗೆ.
ಅದೇ ತರ ರಾಜೀವ್ ಗಾಂಧಿ EHP ಸ್ಕೀಮ್ ಅಂತ 47,856 ಮನೆಗಳು ಸ್ಯಾಂಕ್ಷನ್ ಮಾಡಿದಾರೆ. ಒಟ್ಟಾಗಿ 2,30,000 ಮನೆಗಳು ಆ ಹಿಂದಿನ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇರುವಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಆ ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು. ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂತು, ಸಮ್ಮಿಶ್ರ ಸರ್ಕಾರ ಬಂತು, ಒಂದ್ ಮನೆನೂ ಕೊಟ್ಟಿಲ್ಲ, ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ ಅಣ್ಣ. ಈ ನಮ್ಮ ಸರ್ಕಾರ ಮೊನ್ನೆ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ, ಮೊನ್ನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆದ್ಮೇಲೆ, ನಾನ್ ವಸತಿ ಮಂತ್ರಿ ಆದ್ಮೇಲೆ, ನನ್ ಗಮನಕ್ಕೆ ಬಂದಾದ್ಮೇಲೆ ಈ ತರ 2,30,000 ಮನೆ ಅನ್ಕಂಪ್ಲೀಟ್ ಇದೆ. ಜನ ಬೀದಿಯಲ್ಲಿದ್ದಾರೆ. ಪಾಪ ಅವ್ರ ಜನ ಬೆನಿಫಿಷಿಯರಿ ದುಡ್ಡು ಕೊಡಕ್ ಸಾಧ್ಯ ಆಗಲ್ಲ ಅಂತ ನನ್ ಗಮನಕ್ಕೆ ಬಂದಾದ್ಮೇಲೆ ಹೆಂಗೋಪ ಈ ಗ್ಯಾರಂಟಿಗಳಲ್ಲಿ ಹೋಗಿ ಹೇಳೋದು. ಏನಕ್ಕಂದ್ರೆ ಈ ಗ್ಯಾರಂಟಿಗಳು 55,000 ರಿಂದ 60,000 ಕೋಟಿ ಆಗ್ತದೆ. ಅದಲ್ಲಿ ಮನೆಗಳು ಕಂಪ್ಲೀಟ್ ಮಾಡಬೇಕಂದ್ರೆ ಕನಿಷ್ಠ 9,500 ಕೋಟಿ ಬೇಕಾಗ್ತದೆ. ಹೆಂಗ್ ಇವ್ರಿಗೆ ಹೋಗಿ ಕೇಳೋದಿದು ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದೆ ನಾನು. ಸರ್, ಹಿಂದಿನ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು. ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂತು, ಸಮ್ಮಿಶ್ರ ಸರ್ಕಾರ ಬಂತು, ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಲ್ಲ ಸರ್. ಬೆನಿಫಿಷರಿ ಒಂದ್ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಡ್ತವ್ರೆ. ಎಷ್ಟು ಕೊಡ್ತವ್ರೆ? ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ. ಅದಕ್ಕೆ ಬಡವ್ರ ಮನೆಗೆ GST 18% ಹಾಕಿ 1,30,000 ಹಿಂದಿಂದ ವಾಪಸ್ ತಗೊಳ್ತಾರೆ. ಮುಂದೆಯಿಂದ ಕೊಡ್ತಾವ್ರೆ 1,1.5 ಲಕ್ಷ ಕೊಡ್ತಾವ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ. ಅದೇ ಬಡವ್ರ ಮನೆಗೆ GST ಹಾಕಿ 18% 1,32,000 ರೂಪಾಯಿ ವಾಪಸ್ ತಗೊಳ್ತಾವ್ರೆ. ಹಾಗಾಗಿ ಮನೆ ಕಾಸು ಬಂದು 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ ಜನರಲ್ಗೆ 1,20,000 ಕೊಡ್ತಾರೆ, SC ST ಇದ್ರೆ 2 ಲಕ್ಷ ಕೊಡ್ತಾರೆ. ಅವರೇಜ್ ತಗೊಂಡ್ರೆ ನಾವು 1.5 ಲಕ್ಷ ಆಗ್ತದೆ. 1.5 ಲಕ್ಷ ಮತ್ತೆ 1.5 ಲಕ್ಷ ಎಷ್ಟಾಯ್ತು? 3 ಲಕ್ಷ ಆಯ್ತು. ಟೋಟಲ್ 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಎಷ್ಟು ಉಳಿತು? 4.5 ಲಕ್ಷ. ಬೆನಿಫಿಷಿಯರಿಗಳು 4.5 ಲಕ್ಷ 10 ವರ್ಷದಲ್ಲಿ, ಯಾವಾಗ 2014 ಹಿಡ್ಕೊಂಡು 2025 ಬೆನಿಫಿಷಿಯರಿ ಪೇಮೆಂಟ್ ಎಷ್ಟು ಬರಬೇಕಾಗಿತ್ತು? 7,400 ಕೋಟಿ ಸ್ಲಮ್ ಬೋರ್ಡ್ ಬರಬೇಕಾಗಿತ್ತು. ರಾಜೀವ್ ಗಾಂಧಿ EHP ಸ್ಕೀಮ್ದು 2,100 ಕೋಟಿ ಬರಬೇಕಾಗಿತ್ತು. ಒಟ್ಟಾಗಿ 9,500 ಕೋಟಿದಲ್ಲಿ ಬರೇ 310 ಕೋಟಿ ಬಂದಿದ್ದು. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 15,000 ಕೊಟ್ಟವ್ರೆ. ಆದ್ಮೇಲೆ ಬಡವ್ರು ಕೊಡಕ್ ಸಾಧ್ಯ ಆಗಲ್ಲ. ಮನೆ ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿನೂ ಉಪಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ನೀನ್ ಹೇಳ್ತಾರ ಸತ್ಯ ಕಣೋ, ಬಡವ್ರು ದುಡ್ಡು ಕೊಡಕ್ ಸಾಧ್ಯ ಆಗಲ್ಲ. ಈ ಮನೆ ಎಷ್ಟನ ಕಷ್ಟ ಆಗ್ಲಿ, ಎಷ್ಟನ ತೊಂದರೆ ಆಗ್ಲಿ, ಈ ದುಡ್ಡು ನಾನ್ ಕೊಡ್ತೀನಿ. ಒಂದು ಬರುತ್ತೆ 2026 ಕೊನೆಯಲ್ಲಿ ಈ 2,30,000 ಮನೆ ಕಂಪ್ಲೀಟ್ ಮಾಡ್ಬೇಕಂತ ಹೋದ್ ವರ್ಷ 500 ಕೋಟಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ 500 ಕೋಟಿ ಬಿಡುಗಡೆ ಮಾಡಿದಕ್ಕೆ 36,789 ಮನೆಗಳು ಕೊಟ್ವಿ. ಏನಿಗೆ